ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಇತ್ತೀಚೆಗೆ ರಿಷಾ ಗಿಲ್ಲಿ ನಟನ ಮೇಲೆ ಕೈ ಮಾಡಿದ್ರು. ಆ ಬಳಿಕ ಗಿಲ್ಲಿ ನಟನ ತಳ್ಳಿದ್ರು ಕೂಡ. ಈ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ರಿಷಾಗೆ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳಿ ವೀಕ್ಷಕರು ಒತ್ತಾಯಿಸ್ತಾ ಇದ್ರು. ಹೀಗಿರುವಾಗ ರಿಷಾಗೆ ವಿಶೇಷ ಅಧಿಕಾರವೊಂದನ್ನ ಕೊಟ್ಟಿದ್ದು ಎಲ್ಲರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಈ ವಾರ ಯಾವುದೇ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಲಿಲ್ಲ. ಬದಲಿಗೆ ಮನೆಯವರಿಂದ ಪತ್ರ ತರಿಸಲಾಗ್ತಾ ಇದೆ. ಇಬ್ಬರ ಪತ್ರ ಬಂದ್ರೆ ಒಬ್ಬರು ಮಾತ್ರ ಪತ್ರವನ್ನ ಓದಲು ಅವಕಾಶ ಇರುತ್ತೆ. ಮೊದಲ ಸುತ್ತಿನಲ್ಲಿ ಇದನ್ನ ನಿರ್ಧರಿಸಿದ್ದು ಮನೆಯ ಕ್ಯಾಪ್ಟನ್ ಧನುಷ್. ನಂತರ 7 ಸದಸ್ಯರ ಪೈಕಿ ಇಬ್ಬರ ಪತ್ರವನ್ನ ಹರಿದು ಹಾಕಬೇಕು ಅಂತ ಹೇಳಿ ಬಿಗ್ ಬಾಸ್ ರಿಷಾಗೆ ಅಧಿಕಾರ ಕೂಡ ನೀಡಿದ್ರು. ಈ ವೇಳೆ ರಿಷಾ ಅವರು ಸ್ಪಂದನ ಹಾಗೂ ಸೂರಜ್ ಪತ್ರಗಳನ್ನ ಹರಿದು ಹಾಕಿದ್ದಾರೆ. ಸದ್ಯ ಸೋಮವಾರದ ಎಪಿಸೋಡ್ನಲ್ಲಿ ಆದ ಘಟನೆಗೆ ಸುದೀಪ್ ಅವರು ನ್ಯಾಯವನ್ನ ಒದಗಿಸುತ್ತಾರೆ ಅಂತ ಹೇಳಿ ಈ ಒಂದು ಕ್ಯಾಪ್ಷನ್ ಕೊಡಲಾಗಿತ್ತು. ಅಲ್ಲಿಯವರೆಗೂ ರಿಷಾ ಅವರನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದು ಅಷ್ಟೇ ಅಲ್ಲದೆ ಅವರಿಗೆ ವಿಶೇಷ ಅಧಿಕಾರ ಕೊಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ಕಡೆಯಿಂದ ಸ್ಪಷ್ಟನೆ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ.